ನಮಸ್ತೆ ಸ್ನೇಹಿತರೆ, ನಾವು ಇಂದಿನ ಸಂಚಿಕೆಯಲ್ಲಿ ನಮ್ಮ ಬಗ್ಗೆ, ನಮ್ಮ ಪೂರ್ವಜರ ಬಗ್ಗೆ, ನಮ್ಮ ವೃತ್ತಿಯ ಬಗ್ಗೆ ಪರಿಚಯ ಮಾಡಿಕೊಂಡಿದ್ವಿ. ಇಂದು ವಾಸ್ತು ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರಳವಾದಂಥ ವಾಸ್ತು, ನಾವು ಸರಳವಾಗಿ ಪಾಲಿಸಬಹುದಂಥ ವಾಸ್ತು ಬಗ್ಗೆ ನಾನು ತಿಳಿಸಿಕೊಡಲಿದ್ದೇನೆ. ವಾಸ್ತು ಎಂದರೆ ನಾವು ಮೊದಲು ನೋಡಬೇಕಾಗಿದ್ದು ಭೂಮಿಯನ್ನು. ಭೂಮಿ ಯಾವ ಲಕ್ಷಣಗಳನ್ನು ಹೊಂದಿದೆ? ವಾಸ್ತು ಲಕ್ಷಣಗಳೆಂದರೆ ಏನು? ಆ ಭೂಮಿಯಲ್ಲಿ ಕಟ್ಟಲು ಮನೆ ಯೋಗ್ಯತೆ ಇದೆಯೋ ಇಲ್ಲವೋ, ಅಥವಾ ಅಲ್ಲಿ ಮನೆ ಕಟ್ಟಿದ ಮೇಲೆ ಮುಂದೆ ಏನಾದರೂ ತೊಂದರೆಗಳು ಬರುತ್ತವೆ, ಅದನ್ನು ನೋಡುವುದೇ ವಾಸ್ತು ಲಕ್ಷಣ. ನಾವು ವಾಸ್ತು ಲಕ್ಷಣಗಳು, ವಾಸ್ತು ಮತ್ತು ಮಹತ್ವದ ಬಗ್ಗೆ ತಿಳಿಯಬೇಕಾದರೆ ಮನೆಯ ಸೈಟಿನಲ್ಲಿ ಮನೆ ಕಟ್ಟುವಾಗ ಯಾವ್ಯಾವ ಸ್ಥಾನದಲ್ಲಿ ಯಾವುದು ಬಂದರೆ ಉತ್ತಮವಾಗಿರುತ್ತದೆ ಎಂದು ತಿಳಿಯಬಹುದು. ನಾವು ಅಗ್ನಿ ಸ್ಥಾನವನ್ನು ತೆಗೆದುಕೊಂಡಾಗ ಅಡಿಗೆ ಮನೆಯನ್ನು ಮಾಡಬಹುದು, ಅಥವಾ ಅದರ ಉಪದಿಕ್ಕಾದಂಥ ವಾಯುವ್ಯ ಮೂಲೆಯಲ್ಲೂ ಕೂಡ ಅಡಿಗೆ ಮನೆಯನ್ನು ಮಾಡಬಹುದು. ಪೂಜೆ ಸ್ಥಾನವಂತ ಬಂದಾಗ ಇಂದ್ರ ಸ್ಥಾನದಲ್ಲಿ ಪೂಜೆ ಸ್ಥಾನವನ್ನು ಮಾಡಬಹುದು, ಮತ್ತು ಕುಬೇರ ಸ್ಥಾನದಲ್ಲಿ ಮತ್ತು ಪೂಜೆ ಸ್ಥಾನಗಳನ್ನು ಮಾಡಬಹುದು. ಮಲಗುವ ಮನೆ ಅಂತ ಬಂದಾಗ ನೈಋತ್ಯದಲ್ಲಿ ಮತ್ತು ವಾಯುವ್ಯದಲ್ಲಿ ಮಲಗುವ ಮನೆಗಳನ್ನು ಮಾಡಬಹುದು, ಮತ್ತು ಶೌಚಾಲಯ ಅಂತ ಬಂದಾಗ ವಾಯು ದಿಕ್ಕಿನಲ್ಲಿ ಮಾಡಬಹುದು ಅಥವಾ ವರ್ಣ ದಿಕ್ಕಿನಲ್ಲಿ ಮಾಡಬಹುದು. ಈ ರೀತಿಯಾಗಿ ವಾಸ್ತು ಲಕ್ಷಣಗಳನ್ನು ನಾವು ನೋಡಿಕೊಂಡು ಆ ಮನೆಯನ್ನು ಕಟ್ಟಬೇಕಾಗುತ್ತದೆ. ಕಟ್ಟುವಾಗ ಜಾಗ್ರತೆ ವಹಿಸಬೇಕಾಗುತ್ತದೆ. ಈಗ ನಾವು ಸಿಟಿಗಳಲ್ಲಿ ಕಟ್ಟುವಾಗ, ನಗರಗಳಲ್ಲಿ ಕಟ್ಟುವಾಗ ಆ ಸೈಜ್ ಹೆಚ್ಚು ಕಡಿಮೆ ಇರುತ್ತದೆ, ಅಕ್ಕಪಕ್ಕ ಮನೆಗಳು ಇರುತ್ತವೆ. ಆಗ ನಾವು ಆಯ ಪ್ರಕಾರ ಮಾಡಲು ಹೋದಾಗ ಆ ಜಾಗವನ್ನು ಬಿಟ್ಟು ಕಟ್ಟಲು ಬರುವುದಿಲ್ಲ. ಆಗ ಏನಾಗ್ತದೆ, ವಾಸ್ತು ಲಕ್ಷಣಗಳು ಯಾವ್ಯಾವ ದಿಕ್ಕಿನಲ್ಲಿ ಏನಿದ್ದರೆ ಒಳಿತು ಎನ್ನುವುದನ್ನು ತಿಳಿದುಕೊಂಡು ಮನೆ ಕಟ್ಟಬೇಕಾಗುತ್ತದೆ. ನಾವು ಆಯ ಪ್ರಕಾರ ಕಟ್ಟಬೇಕೆಂದಾಗ ಸಾಧ್ಯವೇ ಇಲ್ಲ, ಅಥವಾ ನಾವು ಸೈಟಿನಲ್ಲಿ ಕಟ್ಟುವಾಗ ಆಯ ಪ್ರಕಾರವಾಗಿ ಕಟ್ಟಬಹುದು. ಏಕೆಂದರೆ ಅಲ್ಲಿ ಜಾಗ ವಿಶಾಲವಾಗಿರುತ್ತದೆ. ನಾವು ಅಂದುಕೊಂಡಂತೆ ಆ ದಿಕ್ಕಿ ಯಾವ್ಯಾವ ದಿಕ್ಕಿನಲ್ಲಿ ಏನು ಬರುತ್ತದೆ ಎಂದು ನೋಡಿಕೊಂಡು ಕಟ್ಟಬೇಕಾಗುತ್ತದೆ, ಮತ್ತು ಆಯವು ಮಾಡಿಕೊಳ್ಳಲು ಬರುತ್ತದೆ. ಯಾವ ರೀತಿ ಮಾಡಬಹುದೆಂದರೆ, ಈಗ ನಾವೆಲ್ಲ ವಾಸ್ತು ಪ್ರಕಾರ ಕಟ್ಟಿದ ಮೇಲೆ ಆ ಮನೆಯಲ್ಲಿ ದೋಷ ಇಲ್ಲ ಅಂತ ಹೇಳಲು ಬರುವುದಿಲ್ಲ. ಯಾಕಂದರೆ ನಾವು ಮೊದಲು ಸ್ಥಳವನ್ನು ಶುದ್ಧಿ ಮಾಡಬೇಕಾಗುತ್ತದೆ. ಮನೆ ಕಟ್ಟುವ ಮೊದಲು ನಾವು ಸ್ಥಳವನ್ನು ಶುದ್ಧಿ ಮಾಡಿ ಆ ಸ್ಥಳದಲ್ಲಿ ಏನು ದೋಷಗಳಿಲ್ಲ ಆ ಮನೆಯಲ್ಲಿ ಆ ಮನೆ ಕಟ್ಟಿದರೆ ಅದು ತುಂಬ ಉತ್ತಮವಾಗಿ ಫಲಿತವನ್ನು ನೀಡುತ್ತದೆ. ದೋಷ ಎಂದರೆ ಭೂಮಿಯಲ್ಲಿ ಉದಗಿರುವಂಥ ಶೂನ್ಯ ವಸ್ತುಗಳು ಯಾವೆಂದರೆ ಬೋಕಿಗಳಿರ್ಬೋದು, ಸುಟ್ಟ ಕಟ್ಟಿಗೆ ಇರ್ಬೋದು, ಅಥವಾ ಮನುಷ್ಯನ ಮಾನವನ ಅಸ್ಥಿಗಳು ಇರ್ಬೋದು, ಪ್ರಾಣಿಗಳ ಅಸ್ಥಿಗಳು ಇರ್ಬೋದು, ಗೂಬೆ ಮತ್ತು ಕಾಗೆಯ ಮೂಳೆಗಳು, ಗರಿಗಳು ಅಲ್ಲಿ ಬಿದ್ದಿದ್ದಾರೆ, ಅಥವಾ ಅಲ್ಲಿ ರಾವು ಶಕ್ತಿಗಳಿದ್ದರೆ, ಅಥವಾ ಪಿಶಾಚ ಗ್ರಹಗಳು ವಾಸವಾಗಿದ್ದರೆ, ಅಥವಾ ದೆವ್ವವನ್ನು ಬಿಡಿಸಿದ್ದರೆ, ಅಂಥ ಸ್ಥಳಗಳಲ್ಲಿ ಮನೆ ಕಟ್ಟುವುದರಿಂದ ತುಂಬ ಕೆಟ್ಟದಾಗಿ ಪರಿಣಾಮವನ್ನು ಬೀರುತ್ತದೆ. ಆ ಮನೆಯ ಮೇಲೆ, ಆ ಮನೆಯಲ್ಲಿ ವಾಸಿಸುವವರೆಗೆ ದುಷ್ಪರಿಣಾಮವನ್ನು ಬೀರುತ್ತದೆ. ಈ ರೀತಿ ನಾನಾ ರೀತಿಗಳು ಸಂಕಷ್ಟಗಳು ಎದುರಾಗುತ್ತವೆ. ಈ ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಲು ನಾವು ಯಾವ ರೀತಿ ಮಾಡುತ್ತೇವೆ ಎಂದರೆ, ಒಂದು ಸೂರ್ಯ ಪ್ರಶ್ನೆ ಅಂತ ಮಾಡುತ್ತೇವೆ. ಸೂರ್ಯ ಪ್ರಶ್ನೆ ಎಂದರೆ ಅದು ಒಂದು ಛಾಯೆಯನ್ನು ನೋಡಿ ಅದಕ್ಕೆ ಗಣಿತ ಬಂದಂಥ ಲೆಕ್ಕವನ್ನು ನೋಡಿ ಈ ಮನೆಯಲ್ಲಿ ಇಂಥ ದೋಷವಿದೆ ಎಂದು ತಿಳಿಸುತ್ತೇವೆ. ತದನಂತರ ಎರಡನೇ ಪ್ರಶ್ನೆ ಎಂದರೆ ತಂಡುಲ ಪ್ರಶ್ನೆ. ಈ ತಂಡುಲ ಪ್ರಶ್ನೆಯಲ್ಲಿ ನಾವು ಅಕ್ಕಿಯನ್ನು ತಂದು ಅದು ಬಂದಿರತಕ್ಕಂಥ ಸಮಯದಲ್ಲಿ ಗಣಿತವನ್ನು ಮಾಡಿ ಈ ಥರ ದೋಷವಿದೆ ಅಂತ ತಿಳಿಸಿಕೊಡುತ್ತೇವೆ. ಮೂರನೇದಾಗಿ ಸ್ವಪ್ನ ಪ್ರಶ್ನೆ ಅಂದರೆ ಅದೊಂದು ವಿಭಿನ್ನವಾದಂಥ ಪರಿಹಾರ. ಯಾವ ರೀತಿ ತೊಂದರೆ ಇದೆ ಮನೆಯಲ್ಲಿ ಎಂಬುದಕ್ಕೆ ಅದು ನಿಮಗೆ ನೇರವಾಗಿ ಕಾಣುತ್ತದೆ. ಈ ರೀತಿಯ 3 ಪ್ರಶ್ನೆಗಳನ್ನು ಮಾಡಿ ಈ ಮನೆಯಲ್ಲಿ ದೋಷವಿದೆ ಇಲ್ಲ ಎನ್ನುವುದನ್ನು ತಿಳಿಸಿಕೊಡುತ್ತೇವೆ. ಹಾಗಂತ ನೀವು ಈ ಆಶ್ರಮಕ್ಕೆ ಬರುವಂಥ ಅವಶ್ಯಕತೆ ಇರುವುದಿಲ್ಲ. ನೀವು ಮೊದಲು ವಾಟ್ಸಪ್ಪಿಗೆ ನಮ್ಮ ನಂಬರಿಗೆ ಫೋನ್ ಮಾಡಿದರೆ ನಿಮಗೆ ಸಮಯವನ್ನು ನೀಡುತ್ತೇವೆ. ಆ ಸಮಯಕ್ಕೆ ಪ್ರಶ್ನೆ ಮಾಡುತ್ತೇವೆ. ಆ ಬಂದ ಪ್ರಶ್ನೆಯಲ್ಲಿ ನಿಮಗೆ ಏನು ಮಾಡಬೇಕೆನ್ನುವುದಂಥ ಸಮಸ್ಯೆಗಳನ್ನು ಪರಿಹಾರ ತಿಳಿಸಿಕೊಡುತ್ತೇವೆ. ಕೆಲವೊಬ್ಬರು ವಾಸ್ತು ಹೆಸರಿನಲ್ಲಿ ನಾನಾ ರೀತಿಯ ಪರಿಹಾರಗಳು, ನಾನಾ ರೀತಿಯ ಗೊಂಬೆಗಳು, ನಾನಾ ರೀತಿಯ ಕಟ್ಟೆಗಳನ್ನು ಇಟ್ಟು ಇದು ವಾಸ್ತು ದೋಷ ಪರಿಹಾರ ಮಾಡುತ್ತಂತ ಹೇಳುತ್ತಾರೆ. ಅದು ಹೇಗೆ? ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಅತ್ಯಂತ ವಿದ್ಯೆ ಇರತಕ್ಕಂಥ ದೇಶ. ಇಲ್ಲಿಗಿಂತ ಬೇರೆ ದೇಶಗಳಲ್ಲಿ
ಪವಿತ್ರವಾದ ವಿದ್ಯೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅಂತ ವಿದ್ಯೆ ಹೊಂದಿರತಕ್ಕಂಥ ಭಾರತ ದೇಶ ನಮ್ಮದು. ಅಂತ ಋಷಿಮುನಿಗಳು ಬಾಳಿ ಹೋದಂತ ಮತ್ತು ಪರಿಹರಿಸಿ ಉತ್ತಮ ಪರಿಣಾಮಗಳನ್ನು ತೋರಿಸಿಕೊಂಡ ಈ ದೇಶದಲ್ಲಿ ಅಪನಂಬಿಕೆಗಳು ಹೆಚ್ಚಾಗ್ತಿವೆ. ಏಕೆಂದರೆ ನಿಜವಾದ ವಾಸ್ತುತಜ್ಞರು ಇಲ್ಲಿ ಬಹಳಷ್ಟು ಕಡಿಮೆ, ಅಥವಾ ಪುರಾತನ ವಿದ್ಯೆಗಳು ಅವು ಸುಳ್ಳು ಎನ್ನುವಂಥವರು ಇದ್ದಾರೆ. ಹೊಸ ವಿಜ್ಞಾನ, ಹೊಸ ವಾಸ್ತು ಅಂತ ಹೇಳುವಂಥವರು ಜನರು ಇದ್ದಾರೆ. ಹೊಸ ವಾಸ್ತು ಹೆಸರಿನಲ್ಲಿ ನಾನಾ ರೀತಿಯ ವಂಚನೆಗಳು ನಡೆಯುತ್ತವೆ. ನಾನು ಗಮನಿಸಿದ ಹಾಗೆ ಸುಮಾರು ಬೇರೆ ದೇಶಗಳ ವಸ್ತುಗಳನ್ನು ತಂದು ಇಲ್ಲಿ ವಾಸ್ತುದೋಷ ಪರಿಹಾರ ಮಾಡುತ್ತದೆ ಎಂದು ಹೇಳ್ತಾರೆ. ವಾಸ್ತುದೋಷ ಪರಿಹಾರ ಮಾಡೋದಂದ್ರೆ ಗೊಂಬೆಗಳಿಂದಲ್ಲ, ಕಟ್ಟಿಗೆ ವಸ್ತುಗಳಿಂದಲ್ಲ. ಹಾಗೂ ಮನೆಗೆ ಈ ಬಣ್ಣ ಹಚ್ಚಬೇಕು, ಅದು ವಾಸ್ತುದೋಷ ನಿವಾರಿಸುತ್ತದೆ ಅಂತ ಹೇಳುತ್ತಾರೆ. ಅದರಿಂದಲೂ ಸಾಧ್ಯವಿಲ್ಲ. ಮಕ್ಕಳು ಕುಳಿತರೂ ವಾಸ್ತು, ನಿಂತರೆ ವಾಸ್ತು, ನೀರು ಕುಡಿಯಲು ವಾಸ್ತು, ಮಲಗಲು ವಾಸ್ತು, ಪ್ರತಿಯೊಂದನ್ನು ಈ ರೀತಿಯಾಗಿ ಹಲವಾರು ಹೆಜ್ಜೆ ಹೆಜ್ಜೆಗೆ ವಾಸ್ತುಗಳ ದೋಷಗಳನ್ನು ಈ ರೀತಿ ವಿಜೃಂಭಿಸಿ ಜನರಲ್ಲಿ ಭಯ ಮೂಡಿಸುತ್ತಿದ್ದಾರೆ. ಆ ಭಯ ಅವಶ್ಯಕತೆ ಇಲ್ಲ. ಯಾವ ರೀತಿ ಪರಿಹಾರ ಮಾಡಬಹುದಂದ್ರೆ ಸರಳ ರೀತಿಯಲ್ಲೂ ಪರಿಹಾರ ಮಾಡಬಹುದು. ಇಷ್ಟು ಅತಿ ಹೆಚ್ಚು ಮಾಡೋದ್ರಿಂದ ತುಂಬಾ ಆ ಮನೆಯಲ್ಲಿ ಬಾಧೆಗಳು ಹೆಚ್ಚುತ್ತವೆ, ಟೆನ್ಷನ್ಗಳು ಜಾಸ್ತಿ ಆಗ್ತವೆ, ಅವರಲ್ಲಿ ಇರ್ತಕ್ಕಂಥ ಆರೋಗ್ಯವೂ ಕೆಡುತ್ತದೆ. ಆ ರೀತಿ ಮಾಡುವಂತ ಕೆಲಸ ಯಾರು ಮಾಡಬಾರದು. ದೋಷ ಎಂದರೆ ಸರಳವಾಗಿ ಈ ರೀತಿ ಮಾಡಿ ಪರಿಹಾರವಾಗುತ್ತದೆ ಎಂದು ಹೇಳಬೇಕು. ಅದನ್ನು ಬಿಟ್ಟು ಭಯಪಡಿಸುವುದಲ್ಲ. ಈ ರೀತಿ ಹೋಮ ಮಾಡದಿದ್ದರೆ, ಈ ರೀತಿ ಪೂಜೆ ಮಾಡದಿದ್ದರೆ ನೀವು ಈ ರೀತಿ ತೊಂದರೆ ಅನುಭವಿಸ್ತೀರಿ ಅಂತಂದು ಎದುರಿಸಬಾರದು. ಯಾವ ರೀತಿಯಿಂದಲೂ ಲಕ್ಷ ಲಕ್ಷ ಖರ್ಚು ಮಾಡಿ ಪೂಜೆ ಮಾಡಿಸುವಂತ ಕೆಲಸವನ್ನು ಮಾಡಿಸಬಾರದು. ಅತಿ ಸರಳ ರೀತಿಯಲ್ಲಿ ಅವರ ಮನೆಯಲ್ಲಿ ಯಾವ ರೀತಿ ಪರಿಹಾರಗಳು ಮಾಡಿಕೊಳ್ಳಬೇಕನ್ನುವುದನ್ನು ತಿಳಿಸಿಕೊಡ್ಬೇಕು. ಅಥವಾ ಕಟ್ಟಿದಂತ ಮನೆಗೆ ಇದು ಸರಿ ಇಲ್ಲ, ಇದು ಒಡೆಯಬೇಕಂತ ಹೇಳುವುದು. ಆಮೇಲೆ ಹಳೆಯದಾದ ಮನೆಗೆ ವಾಸ್ತುವಿಲ್ಲ, ಇದು ಸರಿಗಿಲ್ಲ ಅಂತ ಕೆಡುವುದಲ್ಲ. ಗಟ್ಟಿ ಇದ್ದರೂ ಕೆಡಿಸ್ತೀರಿ, ಆ ರೀತಿ ಕೂಡ ಮಾಡಬಾರದು. ವಾಸ್ತು ಯಾವುದೇ ಪರಿಹಾರ ಅಂದರೆ ಭೂಗರ್ಭಕ್ಕೆ ನಾವು ಚಿಕಿತ್ಸೆ ನೀಡಬೇಕು. ಆ ಭೂಮಿಯಲ್ಲಿ ಯಾವ ಮೂಲಿಕೆಗಳು ಹಾಕುವುದರಿಂದ ಪರಿಹಾರವಾಗುತ್ತದೆ ಅನ್ನುವುದನ್ನು ಮನಗೊಳ್ಳಬೇಕು. ಭೂಮಿಯಲ್ಲಿ ಆ ವಸ್ತುಗಳನ್ನು ಒದಗಿಸುವುದರಿಂದ ಮಂತ್ರ ಮೂಲಿಕೆಗಳು ಕ್ರಮಬದ್ಧವಾಗಿ ತಂದು ಅವನನ್ನು ಆ ಮೂಲಿಕೆಗಳನ್ನು ಆ ಭೂಮಿಯಲ್ಲಿ ಒದಗಿಸುವುದರಿಂದ ಆ ಭೂಮಿಯಲ್ಲಿ ಇರ್ತಕ್ಕಂಥ ದೋಷಗಳು ಅಲ್ಲೇ ಇರುತ್ತವೆ. ಆದರೆ ಆ ಮನೆಯಲ್ಲಿ ಇರ್ತಕ್ಕಂಥವರಿಗೆ ಆ ಶೂನ್ಯ ಪ್ರಭಾವಗಳು ಬೀರುವುದಿಲ್ಲ. ನೀವು ಕಟ್ಟಿದ ಮನೆಯನ್ನು ತೆಗೆದುಕೊಂಡರೆ ಅದರಲ್ಲಿ ದೋಷವಿದೆ ಎಂದು ತಿಳಿಯಬೇಡಿ, ಅದಕ್ಕೆ ಪರಿಹಾರ ನೀಡುತ್ತೇವೆ. ಹೊಸದಾಗಿ ನಿವೇಶನವನ್ನು ತೆಗೆದುಕೊಂಡರೆ ಆ ನಿವೇಶನದಲ್ಲಿ ಆಯ ಮತ್ತು ವಾಸ್ತು ಪ್ರಕಾರ ಹೇಗೆ ಕಟ್ಟಿಸಬೇಕೆನ್ನುವುದನ್ನು ತಿಳಿಸಿಕೊಡುತ್ತೇವೆ. ಅಥವಾ ಕಟ್ಟಿದ ಮನೆಯಲ್ಲಿ ಅಥವಾ ಹೊಸದಾಗಿ ಕಟ್ಟಿಸುವಂತಹ ಸ್ಥಳದಲ್ಲಿ ಏನಾದರೂ ದೋಷಗಳಿದ್ದರೆ ಆ ದೋಷಗಳಿಗೆ ಮಂತ್ರಗಳಿಂದ, ಮೂಲಿಕೆಗಳಿಂದ ಚಿಕಿತ್ಸೆಯನ್ನು ಯಾವ ರೀತಿ ಪರಿಹಾರ ಮಾಡಿಕೊಳ್ಳಬೇಕೆನ್ನುವುದನ್ನು ಮಾಡಿಕೊಡುತ್ತೇವೆ. ನಮ್ಮ ಸಂಸ್ಥೆಗೆ ಸಂಪರ್ಕಿಸಿ. ನಿಮಗೆ ಯಾವುದೇ ಸಮಸ್ಯೆ ದೋಷಗಳಿದ್ದರೂ ಕಟ್ಟಿದ ಮನೆಯಲ್ಲಿ ಅಥವಾ ಕಟ್ಟುವಂತ ಮನೆಯ ಸ್ಥಳದಲ್ಲಿ ದೋಷವಿದ್ದರೆ ನಮ್ಮ ಸಂಸ್ಥೆಗೆ ಸಂಪರ್ಕಿಸಿದರೆ ಅದರ ಪರಿಹಾರಗಳನ್ನು ತಿಳಿಸಿಕೊಡುತ್ತೇವೆ ಮತ್ತು ವಾಸ್ತುನಕ್ಷೆಗಳನ್ನು ಹಾಕಿಕೊಡುತ್ತೇವೆ. ವಾಸ್ತುಮೂರ್ತಿ ಪರಂ ಜ್ಯೋತಿ, ವಾಸ್ತುಮೂರ್ತಿ ಪರಶಿವ, ವಾಸ್ತುದೇವಸ್ತು ಸರ್ವೇಶಂ, ವಾಸ್ತುದೇವಂ ನಮಾಮ್ಯಹಂ.